ಈ ಮಧ್ಯೆ ರೇವಣ್ಣಗೇನೋ ಜಾಮೀನು ಸಿಕ್ಕೋದು ಇನ್ನೂ ಕಷ್ಟ ಇದ್ದಂಗಿದೆ. ಬಿಕಾಸ್ ಕೋರ್ಟ್ ಹೇಳಿದೆ ಬೇರೆಯವರು ಕೊಟ್ವಿ ಅಂತ ನಿಮಗೆ ಕೊಡಬೇಕು ಅಂತಲ್ಲ. ಬಿಕಾಸ್ ದೇರ್ ಆರ್ ಸರ್ಟನ್ ವಿಶೇಷವಾದಂಥ ಪ್ರೂಫ್ಗಳು ನಿಮ್ಮ ಮೇಲೆ ಇದ್ದಂಗೆ ಇದೆ, ಹೆಂಗೆ ಸಾಧ್ಯ ಅಂತಂದಿದೆ. ಸ್ಟಿಲ್ ವಿಚಾರಣೆ ಆಗ್ತಾ ಇದೆ. 10 ತಿಂಗಳಾದಮೇಲೆ ಭವಾನಿ ರೇವಣ್ಣ ಹಾಸನಕ್ಕೆ ಹೋದ್ರಂತೆ ಇವತ್ತು. ದೃಶ್ಯನ ನೀವು ನೋಡ್ತಿದ್ದೀರಿ. ಕಾರ್ಯಕರ್ತರ ಸಂಭ್ರಮ ಸರ್. ಏನಿದೆ ಸಂಭ್ರಮಕ್ಕಲ್ಲಿ? ಏನಿದೆ ಅಲ್ಲಿ ಸಂಭ್ರಮಕ್ಕೆ? ಅವ್ರು 10 ತಿಂಗಳಾದ್ಮೇಲೆ ಆಲ್ರೈಟ್, ಅವ್ರ ಹಕ್ಕಿದೆ ಹೋಗೋಕ್ಕೆ, ಅವ್ರು ಇನ್ನೂ ಅಪರಾಧಿ ಅಲ್ಲ, ಜಸ್ಟ್ ಆರೋಪ ಇದೆ ಅಷ್ಟೇ. ಬಟ್ ಅದಕ್ಕೆ ಸಂಭ್ರಮಕ್ಕೆ ಏನಿದೆ ಅಲ್ಲಿ? ಕೋರ್ಟ್ ಪರ್ಮಿಷನ್ ಮೇಲೆ ಹೋಗಿರೋದು ಅವರು, ಅಷ್ಟು ಸಂಭ್ರಮಿಸುವ ಅವಶ್ಯಕತೆ. ಆಲ್ರೈಟ್, ಎಸ್. ಇನ್ನು ಪಂಚಮಸಾಲಿ ಸಮುದಾಯ ಈಗ ಒಡೆದ ಮನೆಯಾಗಿದೆ. ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಹೋರಾಟಕ್ಕೆ ಮುಂದಾಗಿರುವ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರು ಸಮರ ಸಾರಿದ್ದಾರೆ. ಪೀಠಾಧಿಪತಿಗಳನ್ನೇ ಬದಲಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ವಾಮೀಜಿ ತೆಗೆಯೋಕೆ ತನ್ಯಾರು ಅಂತ ಯತ್ನಾಳ್ ಏಕವಚನದಲ್ಲೇ ಮಾತನಾಡಿದ್ದಾರೆ. ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಿದ ಕಾಶಪ್ಪನವರ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಶ್ರೀಗಳು. ಪಕ್ಷಕ್ಕೆ ಸೀಮಿತವಾಗಿ ಯಾವ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡುತ್ತೆ. ಅದು ಬಂದರೆ ಅದು ಕೂಡ ಆಗೇ ಆಗುತ್ತೆ. ಯಾವ ತೆಗ್ಯಾವ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಕಳ್ಳರದಾರೆ. ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸ್ದಂಗೆ ಆಕತಿ. ಕಾಂಗ್ರೆಸ್ ಪರ ಇದೇ ಸ್ವಾಮೀಜಿ ಇದ್ದಾರೆ ಅಂತ ಆರೋಪ ಬಂದಾಗ ಕಾಶಪ್ಪನವರು ಚೆನ್ನಾಗಿತ್ತಾ? ಈಗ ಪಕ್ಷದ ಪರವಾಗಿ ಇರಕ್ಕೆ ಬಿಡಲ್ವ? ಈಗ ಪಕ್ಷದ ಪರವಾಗಿ ಇರಕ್ಕೆ ಬಿಡಲ್ವಂತ. ಅವತ್ತು ಒಬ್ಬ ಪಕ್ಷದ ವ್ಯಕ್ತಿಯಾಗಿ ಅವ್ರನ್ನ ಎತ್ತಿ ಕಟ್ಟಿಬಿಟ್ಟು ಮಜಾ ನೋಡಿದ್ರಲ್ಲ, ಅವಾಗ ಚೆನ್ನಾಗಿತ್ತಾ? ಆಗ ಚೆನ್ನಾಗಿತ್ತು. ದಿ ಸ್ವಾಮೀಜಿ ವಾಸ್ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಪಾರ್ಟಿ ಅನ್ನೋ ಅಲಿಗೇಷನ್ ಇತ್ತೋ ಇಲ್ವೋ ಅವತ್ತಿನ ದಿನ? ಅದು ಆರೋಪವನ್ನು ಹೊತ್ಕೊಂಡಿದ್ದಾರೆ. ಸ್ವಾಮೀಜಿನೂ ಹೊತ್ಕೋಬೇಕು ತಾನೇ ಅದನ್ನು? ಹೌದು. ಇತ್ತೋ ಇಲ್ವೋ? ಇವತ್ತು ಹೇಳ್ಬಿಟ್ರೆ ಒಂದು. ಎರಡನೇದು, ತೆಗೆದಾಕೋತಿರೋ ಇಟ್ಕೋತಿರೋ ನಿಮ್ಮ ಹಣೆ ಬರಹ, ಏನಾರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಅಲ್ಲ ಅದು. ಆದರೆ ಒಂದು ಸಮುದಾಯದ ಒಂದು ಪೀಠವನ್ನು ಯಾವ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲರೂ. ಬಹುದೊಡ್ಡ ಸಮುದಾಯದ ಒಂದು ಪೀಠ ಯಾವ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಿ? ಹಾದಿ ಬೀದಿ ರಸ್ತೆಯಲ್ಲಿ. ಅದು ನಂಬರ್ 2. ಒಂದು ವೇಳೆ ಗನಂದಾರಿ ಕಾಶಪ್ಪನವರೆಂಬ ವ್ಯಕ್ತಿ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳೋಣ, ಏನಾಗತ್ತೆ? ಸಮುದಾಯದ ಜನ ಈಗಿರೋ ಸ್ವಾಮೀಜಿ ಜೊತೆ ಉಳ್ಕೊಳ್ಳೋದೇ ಆದರೆ 30-40 ಸೈಟ್ ಜಾಗದಲ್ಲಿ ಗುಡಿಸಲಾಕ್ಬಿಟ್ಟು ಮಠ ಕಟ್ಬೋದು ಬೇಕಿದ್ರೆ. ಎಲ್ಲಿಯವರೆಗೆ ಸ್ವಾಮೀಜಿಗಳಿಗೆ ನನ್ನ ಮಠ ಎಂದರೆ ವೈಭೋಗದ ಪ್ರತೀಕವಾಗಿರಬೇಕು, ದೊಡ್ಡ ಮಹಲಿನಂತೆ ಕಟ್ಟಡಗಳಿರಬೇಕು, ಸಿರಿವಂತಿಕೆ ಪ್ರದರ್ಶನಕ್ಕೆ ಜಾಗ ಇರಬೇಕು ಅನ್ನೋ ಭ್ರಮೆ ಇರಲ್ವೋ, 2 ಹೊತ್ತು ಅನ್ನಕ್ಕೆ ದುಡ್ಡಿದ್ರೆ ಸಾಕು ನನ್ನ ಮಠ ನಡೆಸ್ತೀನಿ ಅನ್ನೋ ಇಚ್ಛಾಶಕ್ತಿ ಇರೋ ಸ್ವಾಮೀಜಿಗೆ ಕಿತಾಕಳಯ ಕಟ್ ತೋರಿಸ್ತೀನಿ ಜನರ ಜೊತೆನಲ್ಲಿ ಮಠಾನ ಅಂತ ಹೇಳ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆಯ್ಕೆ. ಎಸ್.